ಸ್ನೇಹಿತರೆ ನಮಸ್ಕಾರ. ಒಂದು ಸಿನಿಮಾಗೆ 250 ಕೋಟಿ ರೂಪಾಯಿ ಸಂಭಾವನೆನ ನಮ್ಮ ಭಾರತ ದೇಶದಲ್ಲಿ ಒಬ್ಬರು ನಟ ಈ ಒಂದು ಮೊತ್ತದ ಅಮೌಂಟ್ನ ಪಡ್ಕೋತಾ ಇದ್ದಾರೆ. ಇತ್ತೀಚೆಗೆ ನನಗೊಬ್ಬರು ಕಮೆಂಟ್ ಮಾಡಿದರು, ಯಶ್ ಅವರು ಬಾಲಿವುಡ್ ರಾಮಾಯಣದಲ್ಲಿ ರಾವಣನಾಗಿ ಆಕ್ಟ್ ಮಾಡೋದಕ್ಕೆ 80 ಕೋಟಿ ರೂಪಾಯಿ ತೊಗೊಳ್ತಾರೆ ಅಂತ ನಾನು ಹಾಕಿದ್ದಕ್ಕೆ, ಗುರು 1 ಕೋಟಿಗೆ 0 ಅಂತ, 1 ಕೋಟಿಗೆ 7 0, 80 ಕೋಟಿಗೆ 8 0, 2 ಕೋಟಿಗೆ 2 0, 3 ಕೋಟಿಗೆ 3 0 ಅಲ್ಲ, 1 ಕೋಟಿಗೆ 7 0, 80 ಕೋಟಿಗೆ 8 0. ಸೊ ಅದು ಏನು ವ್ಯತ್ಯಾಸ ಆಗೋದಿಲ್ಲ. ನಾನು ಗಣಿತದಲ್ಲಿ ಪದವಿ ಪಡ್ಕೊಂಡಿದ್ದೀನಿ. ಆದರೆ ಒಬ್ಬರು ನಟರು 250 ಕೋಟಿ ರೂಪಾಯಿ ಒಂದು ಸಿನಿಮಾಗೆ, ಒಂದೇ ಒಂದು ಸಿನಿಮಾಗೆ, ಆ ಯಶ್ ಅವ್ರದ್ದು ರಾಮಾಯಣ ರಾವಣನಾಗ ಏನೋ ಆಕ್ಟ್ ಮಾಡೋದು 3 ಭಾಗ ಬರುತ್ತೆ ಅಂದರೆ ಅವ್ರು 80 ಇಂಟು 3 ತೊಗೊಂಡ್ರೆ 240 ಕೋಟಿ ಆದರೂ ಆಗ್ಬೋದು. ಬಟ್ ಅದಕ್ಕಿಂತ ಜಾಸ್ತಿ ಒಂದು ಸಿನಿಮಾಗೆ ಒಬ್ಬರು ನಟರು ಪಡ್ಕೋತಾ ಇದ್ದಾರೆ. ಸೊ ಅದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಇಂಟ್ರೆಸ್ಟಿಂಗ್ 5 ಸಂಗತಿಗಳನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಕಡೆ ತನಕ ನೋಡಿ. ಏಪ್ರಿಲ್ 14 ನೆನ್ನೆಗೆ 2024ಕ್ಕೆ 2 ವರ್ಷ ಆಯಿತು KGF ಚಾಪ್ಟರ್ 2 ರಿಲೀಸ್ ಆಗಿ. ರಾಕಿಂಗ್ ಸ್ಟಾರ್ ಯಶ್ ಅವರು ಆ್ಯಕ್ಟಿಂಗು, ಪ್ರಶಾಂತ್ ನೀಲ್ ಅವ್ರ ಡೈರೆಕ್ಷನ್ನು, ಇಡೀ ಜಗತ್ತೇ, ಪ್ಯಾನ್ ಇಂಡಿಯಾ ಸಿನಿಮಾ ಅಷ್ಟೇ ಅಲ್ಲ, ಇಡೀ ಜಗತ್ತೇ ಈ ಥರ ಒಂದು ಸಿನಿಮಾ ಮಾಡ್ಬೋದಾ ಅನ್ನೋ ಒಂದು ಇದನ್ನು ಇವತ್ತಿಗೂ ಕೂಡ ಕೇಳಿಬರ್ತಿರೋವಂಥ ಮಾತು. ಈ ಒಂದು ಸೆಲೆಬ್ರೇಷನ್ನ ಒಂಬಾಳೆ ಫಿಲಮ್ಸು ತನ್ನ ಚಾನಲ್ಗಳಲ್ಲಿ ಪ್ರಸ್ತುತಪಡಿಸಿತ್ತು. ಸೊ 2 ವರ್ಷ ಆಯಿತು KGF ಚಾಪ್ಟರ್ 2 ರಿಲೀಸ್ ಆಗಿ. ಈಗ ನೆಕ್ಸ್ಟು ಯಶ್ ಅವರು ಟಾಕ್ಸಿಕ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಶೂಟಿಂಗ್ ಶುರುವಾಗಿದೆ. ಸೊ ಆಮೇಲೆ ಇತ್ತೀಚೆಗೆ ಕೋಟಿ ಅನ್ನೋ ಒಂದು ಸಿನಿಮಾ, ಡಾಲಿ ಧನಂಜಯ್ ಅವರು ಆ್ಯಕ್ಟಿಂಗ್ ಮಾಡಿರೋದು ಹೀರೋ ಆಗಿ. ಟಿ ವಿ ಚಾನಲ್ಗಳಿದ್ದಂಥ ಪರಮೇಶ್ವರ ಗುಂಡ್ಕಲ್ ಅಂದರೆ ಪರಮ್ ಅವರು ಈ ಫಿಲಮ್ನ ಡೈರೆಕ್ಟ್ ಮಾಡ್ತಿದ್ದಾರೆ. ಮಧ್ಯಮ ವರ್ಗದವರು 1 ಕೋಟಿ ಸಂಪಾದನೆ ಮಾಡಬೇಕು, ಮನೆ ಕಟ್ಟಬೇಕು, ಕಾರ್ ತೊಗೋಬೇಕು, ನಮ್ಮ ಫ್ಯಾಮಿಲಿ ಚೆನ್ನಾಗಿ ನೋಡ್ಕೋಬೇಕು, ಒಂದೇನು ಆಶೆ ಇಟ್ಕೊಂಡಿರ್ತಾರೆ. ಆ ಬೇಸಿಸ್ ಮೇಲೆ ಕಥೆನ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಟೀಸರ್ ರಿಲೀಸ್ ಆಗಿತ್ತು. ಆ ಟೀಸರ ಅಥವಾ ಅದು ಟ್ರೈಲರ್, ಯಾಕಂದರೆ 2 ನಿಮಿಷದ ಮೇಲಿತ್ತು, ಟ್ರೈಲರ್ ಥರನೇ ಆಲ್ಮೋಸ್ಟ್ ಇತ್ತು. ಸೊ ಟ್ರೈಲರು ಮುಂದೆ ಬರುತ್ತಾ ಅದು ಹೇಗಿರುತ್ತೆ ನೋಡಬೇಕು. ಸೊ ಆಲ್ಮೋಸ್ಟ್ ಕತೆ ಮತ್ತು ಇಂಟ್ರೆಸ್ಟು ಎಲ್ಲ ಬಂದ್ಬಿಟ್ಟಿದೆ ಇವಾಗ. ಈ ಸಿನಿಮಾಗೆ ಒಳ್ಳೆಯದಾಗಲಿ. ಈ ಸಿನಿಮಾ ನೋಡೋಕ್ಕೆ ಜೂನ್ 14ವರೆಗೂ ಕಾಯಬೇಕಾಗುತ್ತೆ ನಾವು. ಸೊ ಆಮೇಲೆ ಇತ್ತೀಚೆಗೆ ತೆರೆಕೊಂಡ ಯುವ ರಾಜ್ಕುಮಾರ್ ಅವರ ಸಿನಿಮಾ ಯುವ, ಸಂತೋಷ್ ಆನಂದರಾಮ್ ನಿರ್ದೇಶನದಲ್ಲಿ ಭರ್ಜರಿ ಯಶಸ್ಸನ್ನು ಗಳಿಸ್ತಾ ಈಗಲೂ ಕೂಡ ಸಿನಿಮಾ ಥಿಯೇಟ್ರ್ಗಳಲ್ಲಿ ಜನ ನೋಡ್ತಾ ಇದ್ದಾರೆ. ಸೊ ಈ ಸಿನಿಮಾನ ಇತ್ತೀಚೆಗೆ ಅಭಿನಯ ಚಕ್ರವರ್ತಿ ಅಂತಲೇ ಕನ್ನಡಿಗರ ಮನ ಗೆದ್ದಿರೋ ಕಿಚ್ಚ ಸುದೀಪ್ ಅವರು ನೋಡಿ, ಯುವ ಅವರ ಡ್ಯಾನ್ಸು, ಫೈಟು ಮತ್ತು ಸ್ಕ್ರೀನ್ ಪ್ರೆಸೆನ್ಸ್ಗೆ ಶಬಾಷ್ ಅಂತ ಹೇಳಿ ಸೊ ಭಾಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ನಿಧಾನಕ್ಕಾದರೂ ಆಗಲಿ ಸುದೀಪ್ ಅವರು ಟೈಮ್ ಮಾಡಿಕೊಂಡು ಒಂದು ಹೊಸಬರ ಸಿನಿಮಾನ ನೋಡಿರೋದು ಕೂಡ ಮೆಚ್ಚತಕ್ಕಂಥ ಒಂದು ಅಂಶ. ಯುವ ನೋಡಿ ಶಬಾಷ್ ಅಂತ ಸುದೀಪ್ ಅವರು ಹೇಳಿದ್ದಾರೆ. ಸೊ ಮತ್ತೊಂದು ವಿಶೇಷ ಇಲ್ಲೇನಂತಂದರೆ, ಈ ಸಪ್ತಮಿ ಗೌಡ ಅವರು ಯುವ ನಾಯಕಿ ಆಗಿದ್ದವರು, ಅವರು ಕಾಂತಾರ ನಾಯಕಿಯಾಗೆ ಫೇಮಸ್ ಆಗಿದ್ದು. ಮೊದಲು ಅವರು ಯುವ ಸಿನಿಮಾದಲ್ಲಿ ನಾಯಕಿಯಾಗಿ ಕೂಡ ನಟಿಸಿದರು. ಸೊ ಅವರು ಕಾಂತಾರ ಪ್ರೀಕ್ವೆಲ್, ಈಗ ಕಾಂತಾರ 2ನೇ ಭಾಗ ಅಂದರೆ ಮೊದಲನೇ ಭಾಗ ಏನು ಬರ್ತಾ ಇದೆ ಪ್ರೀಕ್ವೆಲ್ಲು, ಸೊ ಅದರಲ್ಲಿ ಆ್ಯಕ್ಟ್ ಮಾಡ್ತಾ ಇಲ್ಲ, ಅವರೇ ಹೇಳಿದ್ದಾರೆ. ಸೊ ನಾನು ಇದ್ದಿದ್ದು 2ನೇ ಭಾಗದಲ್ಲಿ, ಮೊದಲನೇ ಭಾಗದಲ್ಲಿ ಬರೋಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿದ್ದಾರೆ. ಸೊ ಈಗ ಬರೋ ಹೊಸ ಕಾಂತಾರದಲ್ಲಿ, ಕಾಂತಾರ ಪ್ರೀಕ್ವೆಲಲ್ಲಿ ಸಪ್ತಮಿ ಗೌಡ ಅವರು ಇರೋದಿಲ್ಲ, ಅವರೇ ಹೇಳಿದ್ದಾರೆ. ಸೊ ಯಾರು ಡೌಟ್ ಇಟ್ಕೊಳ್ಳೋದು ಬೇಡ. ಸೊ ಬಟ್ ಇನ್ನೊಂದೇನೆಂದರೆ, ಸಪ್ತಮಿ ಗೌಡ ಅವರು ಟಾಲಿವುಡ್ ತೆಲುಗು ಚಿತ್ರರಂಗಕ್ಕೆ ಹೋಗ್ತಾ ಇದ್ದಾರೆ. ಈಗಾಗಲೇ ಕನ್ನಡದಿಂದ ರಶ್ಮಿಕಾ ಮಂದಣ್ಣ, ಶ್ರೀಲೀಲಾ ಎಲ್ಲ ಹೋಗಿ ಕನ್ನಡನ ಆಲ್ಮೋಸ್ಟ್ ಮರ್ತ್ಬಿಟ್ಟಿದ್ದಾರೆ. ಸೊ ಇವರು ಇದು ಮರಿಬೇಡಿ ಅಂತ ಕನ್ನಡಿಗರೆಲ್ಲ ಸಪ್ತಮಿ ಗೌಡ ಅವ್ರಿಗೆ ಹೇಳ್ತಾ ಇದ್ದಾರೆ. ಅವರು ತಮ್ಮುಡು ಅನ್ನೋ ಸಿನಿಮಾದಲ್ಲಿ ಅವರು ಜಯಮ್ ಹೀರೋ ನಿತಿನ್ ಅಂತ ಅವರಿಗೆ ನಾಯಕಿಯಾಗಿ ಅಭಿನಯಿಸ್ತಿದ್ದಾರೆ. ಸಪ್ತಮಿ ಗೌಡ ಅವ್ರಿಗೆ ಕನ್ನಡದಲ್ಲೂ ಮತ್ತಷ್ಟು ಅವಕಾಶಗಳು ಸಿಗಲಿ ಅಂತ ಹೇಳ್ತಾ, ಈಗ ಮುಖ್ಯವಾದ ವಿಷಯಕ್ಕೆ ಬರ್ತೇನೆ. 250 ಕೋಟಿ ರೂಪಾಯಿ ಸಂಭಾವನೆ ಪಡಿತಿರೋ ಕನ್ನಡದ ಸೂಪರ್ ಸ್ಟಾರ್ ನಟ ಯಾರಂತಂದರೆ ಅವರು ತಮಿಳು ಚಿತ್ರರಂಗದವರು, ಬಹುಮುಖ್ಯವಾಗಿ ರಜನಿಕಾಂತ್. ಭಾರತ ಚಲನಚಿತ್ರರಂಗದ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು. ಈ ಜೈಲರ್ ಅನ್ನೋ ಸಿನಿಮಾ ಬಂದಿತ್ತು, ಸೂಪರ್ ಡೂಪರ್ ಹಿಟ್ ಆಗಿತ್ತು, ಕನ್ನಡದಲ್ಲೂ ಡಬ್ಬಿಂಗ್ ಆಗಿ ಬಂದಿತ್ತು. ಈ ಸಿನಿಮಾದ ಮುಂದುವರೆದ ಭಾಗ ಹುಕುಮ್ ಅಂತ ಬರ್ತಾ ಇದೆ. ಅದು ನೆಲ್ಸನ್ ದಿಲೀಪ್ ಕುಮಾರ್ ಅವರು ರೈಟಿಂಗ್ ಮಾಡ್ತಾ ಇದ್ದಾರೆ ಅದಕ್ಕೆ. ಸೊ ಆ ಸಿನಿಮಾ
250 ಕೋಟಿನ ರಜನಿಕಾಂತ್ ಸರ್ ಅವ್ರಿಗೆ ಸಿನಿಮಾ ನಿರ್ಮಾಪಕರು ಸಂಭಾವನೆ ಆಗಿ ಕೊಡ್ತಾ ಇದ್ದಾರಂತೆ. ಸೊ ಈಗ ಸದ್ಯಕ್ಕೆ ಲೋಕೇಶ್ ಕನಗರಾಜ್ ಅವರ ವೆಟ್ಟೆಯಾನ್ ಸಿನಿಮಾದಲ್ಲಿ ರಜನಿಕಾಂತ್ ಸರ್ ಅವ್ರು ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಸೊ 250 ಕೋಟಿ ರೂಪಾಯಿ ಸಂಭಾವನೆ ಪಡೆಯುವಂಥ ನಟರು ಕೂಡ ನಮ್ಮ ಭಾರತ ದೇಶದಲ್ಲಿ ಇದ್ದಾರೆ. ಇಷ್ಟೆಲ್ಲ ಸುದ್ದಿಗಳಿಗೂ ಬೇರೆ ಬೇರೆ ವಿಡಿಯೋ ಮಾಡಬೇಕನ್ನೋದೇ ನನ್ನ ಇಚ್ಛೆ ಆಗಿತ್ತು. ಆದರೆ ಸಾಕಷ್ಟು ಒಂದು ವಿಡಿಯೋ ಮಾಡೋದಕ್ಕೆ ಸಾಕಷ್ಟು ಸಮಯ ತಗೊಳುತ್ತೆ. ಸೊ ಎಲ್ಲ ಇಂಪಾರ್ಟೆಂಟ್ ಸಂಗತಿಗಳನ್ನ ಸೇರಿಸಿ ವಿಡಿಯೋ ಮಾಡಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.